ಬಂಧುಗಳೇ, ತುಂಬ ಸಂತೋಷ ಸಂಭ್ರಮ ತರತಕ್ಕಂಥ ಒಂದು ವಿಷಯ ಹಂಚ್ಕೋಬೇಕು. ಮೈಸೂರಿನ ಪುನೀತ್ ಮತ್ತು ಪೂಜಾ ಅವರ ಸುಪುತ್ರ, ಪೂರ್ಣಚಾತನ ಶಾಲೆಯ 3ನೇ ವರ್ಷದ ವಿದ್ಯಾರ್ಥಿ ಪೃಥು ಅದ್ವೈತ್ ಒಂದು ವಿಶ್ವ ವಿಕ್ರಮ ಸಾಧನೆ ಮಾಡಿದ್ದಾನೆ. ಏನಂದರೆ 3ನೇ ತರಗತಿ ಓದ್ತಾ ಇರತಕ್ಕಂಥದ್ದು, ಅತ್ಯಂತ ಪವಿತ್ರವಾಗಿರತಕ್ಕಂಥ ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಮುಖೋದ್ಗತ ಮಾಡಿಕೊಂಡು ಸುಶ್ರಾವ್ಯವಾಗಿ, ಭಕ್ತಿಪೂರ್ಣವಾಗಿ, ಅರ್ಥಪೂರ್ಣವಾಗಿ ಅದನ್ನು ಪಠಣ ಮಾಡ್ತಾನೆ, ಪಾರಾಯಣ ಮಾಡ್ತಾನೆ. ಇದೆಲ್ಲ ಭಾಗ್ಯ. ಎರಡನೇದು, ಪುನೀತ್ ಮತ್ತು ಪೂಜಾ ದಂಪತಿಗಳು ಕೊಟ್ಟಿರತಕ್ಕಂಥ ಸಂಸ್ಕಾರ. ಮೂರನೇದು, ಪೂರ್ಣಚೇತನ ಶಾಲೆಯವರು ನೀಡ್ತಾ ಇರತಕ್ಕಂಥ ಪ್ರೋತ್ಸಾಹ. ಎಲ್ಲಕ್ಕಿಂತ ಹೆಚ್ಚು ಆ ಚೇತನ ಜೀವಕ್ಕೆ ದೈವಭಕ್ತಿ, ಧರ್ಮಶ್ರದ್ಧೆ ಮತ್ತು ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಹೇಳಬೇಕು ಅನ್ನತಕ್ಕಂಥ ಆಸೆ, ಇದೆಲ್ಲ ಜನ್ಮಾಂತರದ ಭಾಗ್ಯ. ಇದೆಲ್ಲ ಇವತ್ತು ಪೃಥು ಅದ್ವೈತ್ಗೆ ಬ್ರಹ್ಮೋಪದೇಶದ ಕಾರ್ಯಕ್ರಮ. ಬ್ರಹ್ಮೋಪದೇಶ ಉಪನಯನ ಮಹೋತ್ಸವ. ಇದು ಮದುವೆಗಿಂತ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥದ್ದು. ಯಾಕೆ ಅಂದರೆ, ಒಂದು ಮಗುವಿಗೆ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗಬೇಕು ಅಂದರೆ, ಒಳ್ಳೆಯ ಸಂಸ್ಕಾರ ಬರಬೇಕು ಅಂದರೆ, ಸುಸಂಸ್ಕೃತ ಆಗಬೇಕು ಅಂತಂದರೆ, ಸದಾಚಾರ ಇಟ್ಕೋಬೇಕು ಅಂತಿದ್ರೆ, ಸದ್ವಿಚಾರದ ಲಹರಿಗಳು ಹರಿಬೇಕು ಅಂತಿದ್ರೆ, ಜೀವನೋದ್ದಕ್ಕೂ ಸದ್ಧರ್ಮ ಸತ್ಕರ್ಮ ಮಾಡ್ಕೊಂಡು ಹೋಗಬೇಕು ಅಂತಿದ್ರೆ, ಸಹೃದಯತೆ ಬರಬೇಕು ಅಂತಿದ್ರೆ, ಪರಮಾತ್ಮನ ಪರಮಾನುಗ್ರಹ ಗಾಯತ್ರಿಯ ಮೂಲಕವಾಗಿ ಬರುತ್ತೆ. ಗಾಯತ್ರಿ ಸಿದ್ಧಿ ಆಗಬೇಕು ಅಂದರೆ ಬ್ರಹ್ಮೋಪದೇಶ ಆಗಬೇಕು, ಉಪನಯನ ಕಾರ್ಯಕ್ರಮ ಆಗಬೇಕು. ಅಂಥ ಪರಮ ಪವಿತ್ರವಾಗಿರತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಪೃಥು ಅದ್ವೈತಿ ನಡೀತಾ ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪ್ರಶಸ್ತಿಗಳ ಸರದಾರ, ಪ್ರಶಸ್ತಿಗಳ ಸರಮಾಲೆ ಅವನಿಗೆ. ಕೇಂದ್ರ ಸರ್ಕಾರದ ಅನೇಕ ಸಂಘಟನೆಗಳಿಂದ ಹಿಡಿದು ರಾಜ್ಯದ ಅನೇಕ ಸಂಸ್ಕೃತಿ ಸಮಾರಂಭಗಳಲ್ಲಿ ಮತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವನನ್ನು ಕರೆದು ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಅವನಿಗೆ ಸತ್ಕಾರ ಮಾಡಿ, ಪ್ರಶಸ್ತಿ ಕೊಟ್ಟು, ಬಿರುದು ಬಾವಲಿ ಕೊಟ್ಟು ಸನ್ಮಾನ ಮಾಡಿರತಕ್ಕಂಥದ್ದು, ಅದು ಬೆಳೆಯುವ ಪೈರನ್ನ ಮೊಳಕೆನಲ್ಲಿ ನೋಡುವಂಥಲ್ಲ ಹಾಗೆ. ಅದಕ್ಕೆಲ್ಲಕ್ಕಿಂತ ನನಗೆ ಆಶ್ಚರ್ಯ ಆಗಿರೋದು, 8ನೇ ವರ್ಷಕ್ಕೆ 2 ಡಾಕ್ಟ್ರೇಟ್ ಬಂದಿದೆ ಅಂತಂತಂದರೆ ಏನು ಅನುಗ್ರಹ ಇರಬೇಕು, ಏನು ಭಾಗ್ಯ ಇರಬೇಕು. ಅದರ ಹಿಂದೆ ಎಂಥ ಸಂಸ್ಕಾರದ ಬಲ ಪ್ರಬಲವಾಗಿರಬೇಕು. ಸ್ತೋತ್ರ ಸಾಹಿತ್ಯ ಅನ್ನೋದು ವೇದಗಳನ್ನು, ಉಪನಿಷತ್ತುಗಳನ್ನು ಪ್ರತಿನಿಧಿಸತಕ್ಕಂಥ ಸಾಹಿತ್ಯ ಇದೆ. ಅಂಥ ಸ್ತೋತ್ರ ಸಾಹಿತ್ಯದಲ್ಲಿ ಚಿಕ್ಕ ವಯಸ್ಸಿಗೆ ಆ ಮಗು ಅದ್ಭುತವಾಗಿರತಕ್ಕಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಸಮಾಜದಿಂದ ಮನ್ನಣೆ ಪಡೆದಿರತಕ್ಕಂಥದ್ದು ಅದ್ಭುತ, ಒಂದು ಅದ್ವಿತೀಯ. ಅದಕ್ಕಾಗಿ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಆ ಮಗುಗೆ ಇವತ್ತು ಬ್ರಹ್ಮೋಪದೇಶ ಆಗ್ತಾಯಿದೆ. ಬ್ರಹ್ಮೋಪದೇಶ ಇದು ಪರಮಾತ್ಮನ ಅನುಗ್ರಹದ ವಿಶೇಷ. ಗಾಯತ್ರಿ ಸಿದ್ಧಿಗೆ ಭಾಗ್ಯದ ಬಾಗಿಲು ತೆಗೆಯತಕ್ಕಂಥ ದಿನ. ಮತ್ತು ಗುರುಪದೇಶ ಆಗುತ್ತೆ, ತಂದೆ ತಾಯಿಗಳ ಅನುಗ್ರಹ ಆಗುತ್ತೆ, ಗುರು ಹಿರಿಯರ ಅನುಗ್ರಹ ಆಗುತ್ತೆ, ಅಂತಃಚಕ್ಷು ತೆರೆಯುತ್ತೆ ಇವತ್ತಿನ ದಿನ. ಇವತ್ತಿನಿಂದ ನಿಜವಾದ ದ್ವಿಜತ್ವ ಲಭಿಸುತ್ತೆ. ಮತ್ತು ಉಪನಯನ ಆದಮೇಲಿಂದ ನಿರಂತರ ಗಾಯತ್ರಿಯನ್ನು ಪಾರಾಯಣ ಮಾಡ್ತಾ ಇರಬೇಕು, ಗಾಯತ್ರಿ ಜಪ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ಮುಖದಲ್ಲಿ ಒಳ್ಳೆ ಕಳೆ ಲಕ್ಷಣ, ವ್ಯಕ್ತಿತ್ವಕ್ಕೊಂದು ತೇಜಸ್ಸು, ಆಕರ್ಷಣೆ, ಎಲ್ಲದಕ್ಕಿಂತ ಹೆಚ್ಚು ಅದ್ಭುತವಾಗಿರತಕ್ಕಂಥ ಗ್ರಹಣ ಸಿದ್ಧಿಯಾಗುತ್ತೆ. ಆಮೇಲೆ ಸ್ಮರಣ ಸಿದ್ಧಿ ಬರುತ್ತೆ, ಸ್ಫುರಣ ಸಿದ್ಧಿ ಬರುತ್ತೆ, ಉಚ್ಚಾರಣ ಸಿದ್ಧಿ ಬರುತ್ತೆ, ವಿಚಾರಣ ಸಿದ್ಧಿ ಬರುತ್ತೆ. ಅನೇಕ ಸಿದ್ಧಿ ಪುರುಷರಿಗೆ ಬ್ರಹ್ಮೋಪದೇಶ ಭಾಗ್ಯದ ಭವಿತವ್ಯದ ಬಾಗಿಲು ತೆರೆತಕ್ಕಂಥ ದಿನ. ನಮ್ಮ ಪೃಥು ಅದ್ವೈತಿಗೆ ಶುಭವಾಗಲಿ, ಮಂಗಳವಾಗಲಿ. ಇಂಥ ಸಂಸ್ಕಾರವಂತ ಮಗುವನ್ನು ಪಡೆದಿರತಕ್ಕಂಥ ಪುನೀತ್ ದಂಪತಿಗಳಿಗೆ ನನ್ನ ಹೃದಯ ತುಂಬಿರುವ ಅಭಿನಂದನೆಗಳು. ಇಂಥವರ ಸಂತತಿ ಸಾವಿರವಾಗಲಿ. ನಮಸ್ಕಾರ.